ಹಾಯ್ ಹಲೋ ನಮಸ್ಕಾರ ವೆರಿ ಗುಡ್ ಮಾರ್ನಿಂಗ್. ಟೈಮ್ ಬಂದು 4:15. ಎಲ್ಲ ಕೆಲಸ ಮುಗೀತು 2 ಗಂಟೆಗೆದ್ದು. ಸೊ ಸಿಂಪಲ್ಲಾಗಿ ರೆಡಿ ಕೂಡ ಆಗಿದ್ದೀನಿ. ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಶ್ವೇತಾ ಅಡುಗೆ ಮನೆ. ನಾನು ನಿಮ್ಮ ಪ್ರೀತಿಯ ಶ್ವೇತಾ, ಮೈಸೂರಿಂದ. ಹೇಗೆ ರೆಡಿಯಾಗಿದ್ದೀನಿ ಏನೂ ಗೊತ್ತಿಲ್ಲ. ಹರಿಬರಿಯಲ್ಲಿದ್ದೀವಿ ಬಿಕಾಸ್ ಶಿವಾರ ಹೋಗ್ತಾ ಇದ್ದೀವಿ. ಇವತ್ತು ನಮ್ಮ ಮನೆ ದೇವರು ಪಟ್ಲದಮ್ಮ ದೇವರು ಹಬ್ಬ. ಸೊ ಮಕ್ಳಿಗೆ ಎಕ್ಸಾಮ್ ಇದೆ, ಹೋಗಲ್ಲ ಅಂದ್ಕೊಂಡಿದ್ದೆ. ಸೊ ಸತೀಶ್ ರಾತ್ರಿ ಡಿಸೈಡ್ ಮಾಡಿದ್ರು ಹಾರ ಗಿರ ಎಲ್ಲ ತೊಗೊಂಬಂದು ಹೋಗ್ತಾ ಇದ್ದೀವಿ. ಸಿಂಪಲಾಗಿ ರೆಡಿಯಾಗಿದ್ದೀನಿ, ಎಲ್ಲ ಕೆಲಸ ಮುಗೀತು. ಮನೇಲೂ ಕೂಡ ವಾರ ಪೂಜೆ. ಸೊ ಟೈಮ್ ಆಗೋಗಿದೆ. ಬನ್ನಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವೀಡಿಯೋ ಕೊನೆ ತನಕ ನೋಡಿ. ಸ್ವಲ್ಪನಾದರೂ ಇಷ್ಟ ಆದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಆ್ಯಸ್ ಯೂಶುವಲ್ ನಾನು ಎದ್ದಾಗ 2:30 ಎದ್ದು ಎಲ್ಲ ಕೆಲಸ ಮುಗಿಸಿ ಬಾಗಿಲು ತೊಳೆದು ರಂಗೋಲಿ ಹಾಕಿ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಫಸ್ಟು ಮನೇಲಿ ವಾರ ಪೂಜೆ ಮಾಡಬೇಕಲ್ವ. ಯಾಕಂದರೆ ಮನೆ ದೇವ್ರಿಗೆ ಹೋಗ್ತಾ ಇದ್ದೀವಿ. ಹಿಂದಿನ ದಿನವೇ ಪ್ರತಿಯೊಂದು ಹೂವು ಹಣ್ಣು ಎಲ್ಲ ತರಿಸಿ ಇಟ್ಕೊಂಡಿದ್ದೆ. ಬೆಳಗ್ಗೆ ಬೇಗ ಎದ್ದು ರೆಡಿ ಮಾಡಿ ಹೋಗಬೇಕು ಅನ್ನೋದು ಮನಸ್ಸಲ್ಲೇ ಇತ್ತು. ಸೊ 4:15ಗೆ ಮನೆ ಬಿಡೋಣ ಅಂತ ಅಂದ್ಕೊಂಡ್ವಿ. ಅಚಾನಕ್ಕಾಗಿ ಕಾರ್ ಕೂಡ ಪಂಚರ್ ಆಯಿತು. ಯಾಕೆ ಅಂತ ಗೊತ್ತಿಲ್ಲ. ಇವತ್ತಂತೂ ಹರಿಬರಿ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಸೊ ನೋಡಿ, ಎಲ್ಲ ಪೂಜೆ ಮಾಡಿ ನಾನು ಕೂಡ ಸಿಂಪಲ್ಲಾಗಿ ರೆಡಿಯಾಗಿ ದೀಪ ಹೊಸ್ಲಿಗೆ ತುಳಸಿ ಕಟ್ಟೆಗೆ ಎಲ್ಲ ದೀಪ ಅಂಟಿಸಿಟ್ಟು ಇನ್ನೂ ಬೆಳಕೆ ಹರಿದಿರಲಿಲ್ಲ. ನಾವು ಕರೆಕ್ಟಾಗಿ 4:15ಗೆ ಮನೆ ಬಿಟ್ವಿ. ಬಟ್ ಆನ್ ದ ವೇ ಕಾರ್ ಪಂಚರ್ ಆಯಿತು, ಹೊಸ ಕಾರು. ಮತ್ತೆ ತೊಗೊಂಬಂದು ಆ ಕಾರ್ನ ಮನೆ ಹತ್ರ ಪಾರ್ಕ್ ಮಾಡಿ ಮತ್ತು ನಮ್ಮ ಈಕೋ ಕಾರಲ್ಲಿ ಹೊರಟ್ವಿ. ಸತೀಶ್ ಅಂತೂ ಬೆಳಗ್ಗೆ ಬೈಯೋದೇ ಸ್ಟಾರ್ಟ್ ಮಾಡಿಬಿಟ್ರು. ನಾನು ಲೇಟ್ ಮಾಡ್ತೀನಂತೆ, ಮಾಡಿದ್ದೇ ಮಾಡ್ಕೊಂಡು ನಿಂತಿರ್ತೀನಂತೆ. ಮಾಡಿದ್ದೇ ಮಾಡ್ತೀಯಾ, ಲೇಟಾಗಿ ರೆಡಿ ಆಗ್ತೀಯಾ, ಹಂಗೆ ಹಿಂಗೆ ಅಂತ. ಅವ್ರದ್ದು ಇದ್ದಿದ್ದೇ ಕಣಿ, ಅದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳಲ್ಲ. ಬಟ್ ನಾನು ಎಷ್ಟು ಕೆಲಸ ಮಾಡಿದ್ದೀನಿ. 2:30ಗೆ ಎದ್ದು ಬಾಗಿಲು ತೊಳೆದು ಕಸ ಗುಡಿಸಿ ಮನೇಲಿ ವಾರ ಪೂಜೆ ಮಾಡಿ ದೇವ್ರ ದೀಪ ಎಲ್ಲ ಅಂಟಿಸಿ ತುಳಸಿ ಕಟ್ಟೆಗೆಲ್ಲ ದೀಪ ಅಂಟಿಸಿ ಇದೆಲ್ಲ ಕೆಲಸ ಅಲ್ವಾ. ಇವರೇನೋ ಎದ್ದು ಸ್ನಾನ ಮಾಡಿ ಬಟ್ಟೆ ಹಾಕ್ಕೊಬಿಡ್ತಾರೆ. ಪೆಟ್ರೋಲು ಕೂಡ ಹಾಕಿಸ್ಕೊಂಡಿರಲಿಲ್ಲ. ನಮ್ಮ ಪುಣ್ಯ ಶ್ರೀರಂಗಪಟ್ಟಣದಲ್ಲಿ ಪೆಟ್ರೋಲ್ ಬಂಕ್ ತೆಗೆದಿತ್ತು. ನಾನು ಜುಟ್ಟು ಹೆಂಗೆ ಕಟ್ಕೊಂಡಿದ್ದೀನಿ ಅಂತ ಕನ್ನಡಿಲಿ ನೋಡೋಕ್ಕೆ ಟೈಮ್ ಇರಲಿಲ್ಲ. ಏನಂದರೆ ಏನೂ ಹಚ್ಚಿರಲಿಲ್ಲ. ಒಂದು ಚೂರು ಲಿಪ್ಸ್ಟಿಕ್ಕು, ಒಂದು ಚೂರು ಕಾಜಲ್ ಹಾಕಿದ್ದೆ ಅಷ್ಟೇ. ನಾನು ಅನ್ಕೋತಾ ಇದ್ದೆ ಹೆಂಗೆ ರೆಡಿಯಾಗಿದ್ದೀನಿ ಅಂತಲೂ ಗೊತ್ತಾಗಲಿಲ್ಲ. ಮಬ್ಬು ಕತ್ತಲೆ. ಆಮೇಲೆ 1 ಮಂತಿಂದ ಸರಿಗೆ ನಿದ್ದೆ ಇಲ್ಲ, ಎಕ್ಸಾಮ್ ಟೆನ್ಷನ್. ಹಿಂದಿನ ದಿನವೇ ಹೋಗಿ ಆಲ್ಟ್ ಆಗ್ಬೋದಾಗಿತ್ತು. ಬಟ್ ಚಾರುಗೆ ಹಿಂದಿನ ದಿನ ಸೈನ್ಸ್ ಎಕ್ಸಾಮ್ ಇತ್ತು. ಅವಳು ಮುಗಿಸ್ಕೊಂಡು ಮನೆಗೆ ಬಂದಿದ್ದೆ 5:30. ಸೊ ಅಲ್ಲಿಂದ ಮಾರ್ಕೆಟ್ಗೆ ಹೋಗಿ ಹೂವು ಹಣ್ಣು ಅದೆಲ್ಲ ತೊಗೊಂಡು ಸತೀಶ್ ಬಂದಿದ್ದು 8 ಗಂಟೆ ರಾತ್ರಿ. ನಾನು ಮತ್ತೆ ನಾಳೆಗಳಿಗೆ ಹಿಂದಿ ಎಕ್ಸಾಮ್ಸ್ ಇತ್ತು, ಅದಕ್ಕೆ ಓದಿಸ್ಕೊಂಡು ಕೂತ್ಕೊಂಡ್ಬಿಟ್ಟೆ. ನಮಗೆ ಏನೂ ಐಡಿಯಾನೇ ಇರಲಿಲ್ಲ. ಅಂದರೆ ಈ ಸಲ ಎಕ್ಸಾಮ್ಸ್ ಬಿದ್ದುಬಿಟ್ಟಿದೆ ಕರೆಕ್ಟ್ ಟೈಮ್ಗೆ, ನಾವು ಹೋಗ್ತೀವಿ ಅನ್ನೋ ಗ್ಯಾರಂಟಿನೇ ಇರಲಿಲ್ಲ. ಬಟ್ ದೇವರು ಹೆಂಗೆ ಕರೆಸ್ಕೋತಾರೆ ಅನ್ನೋದಕ್ಕೆ ಇದೇ ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳ್ಬೋದು. ನಮಗೇನು ಐಡಿಯಾನೇ ಇಲ್ದಿರ ನಾವು ದೇವ್ರು ನೋಡೋಕೆ ಹೋಗ್ತಾಯಿದ್ದೀವಿ. ನೋಡಿ ಎಷ್ಟು ಬೆಳಕು ಅರ್ಧೇ ಹೋಯಿತು. ನಾವು ಹೋಗೋ ಅಷ್ಟರಲ್ಲಿ ಎಲ್ಲ ಕಡೆ ಲೈಟಿಂಗ್ಸ್ ಅರೇಂಜ್ ಮಾಡಿಬಿಟ್ಟಿದ್ದಾರೆ. ಆಲ್ರೆಡಿ ಎಲ್ಲ ತಂಬಿಟ್ಟು ಆರತಿ ಹೊರಟೋಗ್ಬಿಟ್ಟಿದೆ. ನಾವು ಹೋದ ವರ್ಷ ಹೋಗೋ ಅಷ್ಟರಲ್ಲಿ ಕರೆಕ್ಟಾಗಿ ಕೊಂಡು ಟೈಮ್ಗೆ ಅಲ್ಲಿದ್ವಿ. ಈ ಸಲ ಅಂತೂ ಕರೆಕ್ಟಾಗಿ 10 ನಿಮಿಷ ಲೇಟ್ ಆಯಿತು. ನಾವು ಹಿಂದಿನ ದಿನವೇ ಎಲ್ಲ ಪೂಜೆ ಹಾರಗಳು 4-5 ಹಾರಗಳು ಎಲ್ಲ ತರಿಸಿ ಇಟ್ಕೊಂಡಿದ್ದೆ. ಅಂದರೆ ಲೇಟ್ ಆಗುತ್ತೆ, ಬೆಳಗ್ಗೆ ಅಷ್ಟೊತ್ತಿಗೆ ಅಂಗಡಿ ತೆಗ್ದಿರಲ್ಲ ಅಂತ ಗೊತ್ತಿತ್ತು. ಬಟ್ ಎಲ್ಲ ಸಿಕ್ತು ನನಗೆ. ಬಟ್ ಕೊಂಡ ನೋಡೋದು ಒಂದೇ ಒಂದು ಮಿಸ್ ಆಯಿತು. ನಾವು ಹೋಗೋವಾಗ್ಲೂ ಸುಮಾರು ಜನ ಹೋಗೋರು ಹೋಗ್ತಾಯಿದ್ರು. ಬಟ್ ಕೊಂಡ ಮಿಸ್ ಆಯ್ತಲ್ಲ, ಅದೊಂದು ನನಗೆ ಬೇಜಾರು. ಸೊ ಕೊಂಡ ನೋಡ್ಬೋದಾಗಿತ್ತು. ವರ್ಷಕ್ಕೊಂದು ಸತಿ ಹೋಗೋ ಸತೀಶ್ ಅಂತೂ ಗಾಡಿ ಪಾರ್ಕ್ ಮಾಡಿ ನಾನು ಸತೀಶ್ ಓಡ್ಕೊಂಡು ಹೋಗ್ತಾ ಇದ್ದೀವಿ. ಟೆನ್ಷನಲ್ಲಿ ನಾನು ಮರೆತುಬಿಟ್ಟಿದ್ದೆ. ಆ್ಯಕ್ಚುಲಿ ಹಬ್ಬ ಹಿಂದಿನ ವಾರನೇ ಆಗೋಗಿದೆ ಅಂತ ತಿಳ್ಕೊಂಡಿದ್ದೆ. ಇದು ನಮ್ಮ ಮನೆ ದೇವರು ಕುಲದೇವರು ಪಟ್ಲದಮ್ಮನವರು. ಸೊ ಅಕ್ಕ ತಂಗಿರು ಇವರು 3 ಜನ. ನಮಗೆ ಅಮ್ಮನ ನೋಡೋ ಋಣ ಇತ್ತು ಅಂತ ಅನಿಸುತ್ತೆ. ಏನೇ ಮಾಡಬೇಕಂದ್ರೂ ಋಣ ಇರಬೇಕಲ್ವ. ಹಾಗಾಗಿ ಎಲ್ಲ ಮೆರವಣಿಗೆ ಕೊಂಡ ಎಲ್ಲ ಆಗೋಗಿತ್ತು. ಎಲ್ಲ ನಮಸ್ಕಾರ ಮಾಡಿಕೊಂಡು ಗುಡ್ಡಪ್ಪ ತಿರುಗಿ ಇವ್ರದ್ದು ಕೊಂಡೆ ಗುಡ್ಡಪ್ಪ ಎಲ್ಲರ ಹತ್ರ ಬ್ಲೆಸ್ಸಿಂಗ್ಸ್ನ ತಗೊಂಡು ಇವರು ಪಟ್ಲದಮ್ಮ ಗುಡ್ಡಪ್ಪ ಪಕ್ಕದಲ್ಲಿ ಲಾಸ್ಟ್ ಅಂದರೆ 3 ವರ್ಷ ನನಗಂತೂ ಅವರ
ಅವರಂದರೆ ತುಂಬ ಇಷ್ಟ. ಯಾಕಂದರೆ ನನ್ನ ತಂದೆನ ಅವ್ರನ್ನಲ್ಲಿ ನಾನು ನೋಡ್ತೀನಿ, ಅವ್ರಿಗೂ ಕೂಡ ಅಷ್ಟೇ ನನ್ನ ಕಂಡ್ರೆ ಅದೇ ಪ್ರೀತಿ ಇದೆ. ನನಗೂ ಕೂಡ ಅದೇ ಪ್ರೀತಿ, ಗೌರವ, ವಿಶ್ವಾಸ ಎಲ್ಲನೂ ಕೂಡ ಇದೆ. ತುಂಬ ಒಂದು ವರ್ಷ ಆದಮೇಲೆ ನೋಡ್ತಾ ಇರೋಂಥದ್ದು ನನಗಂತೂ ಅಳುನೇ ಬಂದ್ಬಿಡ್ತು. ಎಲ್ಲ ಸಿಕ್ತು, ಕೊಂಡ ಸಿಕ್ಕಲಿಲ್ವಲ್ಲ, ಅದಕ್ಕೂ ಅದೃಷ್ಟ ಇರಬೇಕು, ಕೊಂಡ ನೋಡೋಕ್ಕೂ ಅದೃಷ್ಟ ಇರಬೇಕು. ಸೊ ನಮ್ಮ ರಿಲೇಷನ್ಸ್ ಎಲ್ಲರೂ ಬಂದಿದ್ದರು, ಅವರೆಲ್ಲ ವೀಡಿಯೋ ಮಾಡ್ಕೊಂಡಿದ್ದಾರೆ ಆ್ಯಕ್ಚುಲಿ. ಬಟ್ ಆದರೆ ಅವ್ರು ನೋಡಿದ್ರು ನಾನು ನೋಡ್ದಂಗೆ ಆಗಲ್ವಲ್ಲ, ಅವ್ರ ಹತ್ರ ಎಲ್ಲ ವೀಡಿಯೋ ಶೇರ್ ಮಾಡಿ ಅಂತೆಲ್ಲ ಕೇಳಿಕೊಂಡು ವೀಡಿಯೋನ ಶೇರ್ ಮಾಡಿಸ್ಕೊಂಡೆ, ಹಾರಗಳೆಲ್ಲ ಕೊಟ್ಟು ಮಹಾಮಂಗಳಾರತಿ ಮಾಡಿಸೋಣ ಅಂತ. ನಮಗೆ ಫ್ರೀ ಟೈಮಲ್ಲಿ ಬಂದು ಪೂಜೆ ಮಾಡಿಸ್ಕೊಂಡು ಹೋಗೋಣ ಅಂತ ಸುಮಾರು ಸಲ ಅನ್ಕೋತೀವಿ ಆಯಿತಾ. ಮನೇಲಿ ಕೂತಿದ್ದಾಗೆಲ್ಲ ನೆನಪು ಬರುತ್ತೆ. ಎಲ್ಲೆಲ್ಲೋ ಟೆಂಪಲ್ಗೆಲ್ಲ ಹೋಗ್ತೀವಿ, ಹೋಗಲ್ಲ ಅಂತಲ್ಲ, ಬಟ್ ನಮ್ಮ ಮನೆ ದೇವ್ರಿಗೆ ಹೋಗಬೇಕು, ಪೂಜೆ ಮಾಡಿಸ್ಕೊಂಡು ಬರಬೇಕು ಅಂತ ಅನ್ಕೋತಾನೇ ಇರ್ತೀನಿ. ಬಟ್ ನೋಡಿ, ಅಮ್ಮನ ದೃಷ್ಟಿ ನಮ್ಮ ಮೇಲೆ ಬೀಳಬೇಕಂತೆ, ನಾವು ಅಮ್ಮನ ನೋಡಬೇಕು ಅಂತ ಅಂದರೆ ಅಮ್ಮನೇ ನಮ್ಮನ್ನು ಕರೆಸ್ಕೋಬೇಕಂತೆ. ಅಲ್ಲಿ ತನಕ ನಾವೇನೇ ಮಾಡಿದ್ರೂ ಹೋಗೋಕ್ಕಾಗೋದೇ ಇಲ್ವಂತೆ. ಹಾರಗಳೆಲ್ಲ ತಂದಿದ್ದೆ ಅಲ್ವಾ, ಎಲ್ಲನೂ ಅಮ್ಮನ ವಿಗ್ರಹಕ್ಕೆ ಹಾಕ್ತಾ ಇದ್ದಾರೆ. ನಿಜಕ್ಕೂ ತುಂಬ ಚೆನ್ನಾಗಿ ಮಾಡಿದ್ರು ಅಲಂಕಾರ ಎಲ್ಲ. ನನಗಂತೂ 2 ಕಣ್ಣು ಸಾಲ್ತಾ ಇರಲಿಲ್ಲ. ಅಮ್ಮನ ಕಣ್ಣು ತುಂಬ ನೋಡಿಕೊಂಡೆ. ಎಲ್ಲರ ಹತ್ರ, ಗುಡ್ಡಪ್ಪತಿರ ಹತ್ರ ಎಲ್ಲ ಫ್ಯಾಮಿಲಿ ಎಲ್ಲ ನಮಸ್ಕಾರ ಮಾಡಿಕೊಂಡು ಕಾಲಿಗೆಲ್ಲ ಬಿದ್ದು, ಅಂದರೆ ಕೊಂಡ ಅದಿರ್ತಾರಲ್ವ, ಎಲ್ಲ ಕಾಲಿಗೆಲ್ಲ ಬಿದ್ದು ನಮಸ್ಕಾರ ಮಾಡಿಕೊಂಡು. ಸತೀಶ್ ಅಂತೂ ಹೇಳ್ತಾಯಿದ್ರು, ನಿನ್ನಿಂದ ಲೇಟ್ ಆಯಿತು 10 ನಿಮಿಷ, ನಿನ್ನಿಂದ ಲೇಟ್ ಆಯಿತು ಅಂತ. ನಾನೇನು ಅಷ್ಟೊಂದು ಲೇಟ್ ಮಾಡಲ್ಲ ಗೈಸ್. ನಾನು ರೆಡಿ ಆಗೋಕ್ಕೂ ವಿತಿನ್ 5-10 ನಿಮಿಷದಲ್ಲಿ ಪಟ್ ಅಂತ ಕ್ವಿಕ್ ಅಂತ ರೆಡಿ ಆಗಿಬಿಡ್ತೀನಿ. ಬಟ್ ಇವತ್ತು ಯಾಕೆ ಹಂಗಾಯಿತು ಅಂತ ನಿಜಕ್ಕೂ ಗೊತ್ತಾಗಲಿಲ್ಲ. ನಾನು 2:30ಗೇ ಎದ್ದಿದ್ದೀನಿ, ಎಲ್ಲ ಕೆಲಸ ಮಾಡಿದ್ದೀನಿ, ಆದರೂ ಕೂಡ ನನಗೆ ಕೊಂಡ ನೋಡೋ ಅದೃಷ್ಟ ಇರಲಿಲ್ಲ ಅನಿಸುತ್ತೆ. ಇವರೆಲ್ಲ ಮಡೆ ಎತ್ಕೊಂಡ್ಬಂದಿದ್ರು, ಅದೆಲ್ಲ ಪೂಜೆ ಮಾಡಿಸ್ಕೊತಾ ಇದ್ದಾರೆ. ನಾನು ಕೂಡ ಒಂದು ಸಣ್ಣ ಪುಟ್ಟ ಫೋಟೋ, ಸೆಲ್ಫೀಸ್ ಎಲ್ಲ ತೆಕ್ಕೊಂಡು ಅಮ್ಮನ ಹತ್ರ. ಅಲ್ಲೆಲ್ಲ ಫೋಟೋ ತೆಕ್ಕೊಳ್ಳೋಕ್ಕೆ ಬಿಡ್ತಿರ್ಲಿಲ್ಲ, ಅಷ್ಟು ಕ್ರೌಡ್ ಇತ್ತು. ಬಟ್ ನಾವು ಗೊತ್ತಲ್ಲ, ಯಾವುದಾದ್ರೂ ಗ್ಯಾಪಲ್ಲಾದರೂ ಫೋಟೋ ತೆಗೆದು ಬಿಡ್ತೀವಿ. ಸೊ ತುಂಬ ಖುಷಿಯಾಯಿತು. ಮಲ್ಲಿಗೆ ಹೂವು ಎಲ್ಲ ತಂದಿದ್ದೆ, ಅಮ್ಮನಿಗೆಲ್ಲ ಕೊಟ್ಟು ನಾವು ಗೊತ್ತಲ್ಲ, ಸಣ್ಣ ಪುಟ್ಟ ಫೋಟೋ ಸೆಲ್ಫಿ ತೊಗೊಳ್ಳೇಬೇಕು. ನನಗೆ ನಮ್ಮ ರಿಲೇಷನ್ಸ್ ಜೊತೆ ಫೋಟೋ ತೆಕ್ಕೊಳ್ಳೋಕ್ಕೇ ಆಗಲಿಲ್ಲ. ಅವ್ರು ಒಂದು ಕಡೆ, ನಾನು ಒಂದು ಕಡೆ ಆಗಿಬಿಟ್ಟಿದ್ದೆ. ಅಂದರೆ ಅವರೆಲ್ಲ ಇನ್ನೂ ಮುಂಚಿತವಾಗಿ ಬಂದಿದ್ದರು, ನಾನೇ ಸ್ವಲ್ಪ ಲೇಟ್ ಈ ಸಲ. ಅಲ್ಲಿ ಪ್ರಸಾದ ಕೂಡ ಕೊಡ್ತಾಯಿದ್ರು, ಬಾತು ಮತ್ತು ಕೇಸರಿ ಬಾತು. ಒಂದು 5-10 ನಿಮಿಷ ಕೂತಿದ್ದು, ಬಟ್ ನನಗೆ ಪ್ರಸಾದನೂ ಕೂಡ ಸಿಗಲಿಲ್ಲ. ಸತೀಶ್ಗೆ ಕೇಸರಿ ಬಾತೆಲ್ಲ ಸಿಕ್ತು ಚೂರು ಚೂರು. ತಿನ್ನೋರೆಲ್ಲ ಪ್ಲೇಟ್ ಗಟ್ಟಲೆ ನೀಟಾಗಿ ಕೂತ್ಕೊಂಡು ಆರಾಮ್ಸೆ ತಿಂದರು. ಬಟ್ ನನಗೊಂಚೂರು ಕೇಸರಿ ಬಾತ್ ಸಿಕ್ತು ಅಷ್ಟೇ. ಅದನ್ನೇ ಶಿವ ಅಂತ ತಿಂದ್ಕೊಂಡು, ಈಗ ಸತೀಶ್ ಅವ್ರ ಮನೆ ಇದು, ಅಲ್ಲಿ ಬಂದು ಕಾಫಿ ಗಿಫಿ ಕುಡ್ಕೊಂಡು ಕೂತಿದ್ವಿ. ಜಾಸ್ತಿ
ಇದೆಲ್ಲ ನನ್ನ ಫ್ಯಾಮಿಲಿ ಮೆಂಬರ್ಸಿಂದ ನಾನು ಸ್ವಲ್ಪ ವೀಡಿಯೋಸ್ ಎಲ್ಲ ಶೇರ್ ಮಾಡಿಕೊಂಡು ನೀವು ನೋಡಲಿ ಅಂತ ಆ್ಯಡ್ ಆನ್ ಮಾಡ್ತಾಯಿದ್ದೀನಿ. ಇದು ರಾತ್ರಿ ಸೌದೆ ಹಚ್ಚುತ್ತಾರಲ್ಲ ಕೊಂಡಕ್ಕೆ ಅದರ ವೀಡಿಯೋ. ತುಂಬ ಚೆನ್ನಾಗಿ ವೀಡಿಯೋಸ್ನ ಮಾಡಿದರು ಅವರೆಲ್ಲರೂ, ಮುಂಚಿತವಾಗೇ ಹೋಗಿದ್ರಲ್ವ. ಸೊ ಅದಕ್ಕೋಸ್ಕರ ನಾನು ಸ್ವಲ್ಪ ವೀಡಿಯೋಸ್ ಎಲ್ಲ ನನಗೆ ಸೆಂಡ್ ಮಾಡಿ ಅಂತ ಹೇಳಿ ಸೆಂಡ್ ಮಾಡಿಸ್ಕೊಂಡು ನಿಮ್ಮ ಹತ್ರ ಎಲ್ಲ ಶೇರ್ ಮಾಡ್ತಾಯಿದ್ದೀನಿ. ನೀವು ನೋಡಲಿ, ಖುಷಿ ಪಡಲಿ, ಅಮ್ಮಂದು ಆಶೀರ್ವಾದ ನಿಮಗೂ ಕೂಡ ಸಿಗಲಿ ಅಂತ. ಸೊ ಹೇಗಿದೆ ನಮ್ಮೂರಿನ ಪಟ್ಲದಮ್ಮನ ಹಬ್ಬ? ಇಷ್ಟ ಆಯಿತಾ? ಖುಷಿ ಆಯಿತಾ? ನಮಗೂ ಇಷ್ಟ ಆಯಿತು. ಇನ್ನು ನೈಟ್ ಇದ್ದಿದ್ರೆ ಫುಲ್ಲು ಮೆರವಣಿಗೆ, ಇಡೀ ಊರು ಶಿವಾರ ಊರು ಫುಲ್ಲು ಮೆರವಣಿಗೆ ಇರ್ತಿತ್ತು ಅಮ್ಮಂದು. ನಮಗೆ ಇರೋಕ್ಕಾಗಲಿಲ್ಲ ಕಾರಣಾಂತರಗಳಿಂದ, ಬಿಕಾಸ್ ಕೆಲಸ ಇತ್ತು. ಸತೀಶು ಫುಲ್ ಬ್ಯುಸಿ ಇದ್ದರು, 2-3 ಕಡೆ ಆರ್ಡ್ರ್ ಇತ್ತು, ಆರ್ಡ್ರ್ ಕೊಡಬೇಕಿತ್ತು. ಒಪ್ಕೊಂಡಿದ್ದು ಹುಡುಗರು ಯಾರೂ ಬಂದಿರಲಿಲ್ಲ. ಅವ್ರ ಊರುಗಳಲ್ಲಿ ಹಬ್ಬ, ಇದು ಹಬ್ಬದ ಟೈಮ್. ಯುಗಾದಿ ಹಿಂದೆ ಮುಂದೆ ಎಲ್ಲ ಊರಲ್ಲೂ ಹಬ್ಬ ಮಾಡ್ತಾರೆ. ಎಲ್ಲ ರೆಗ್ಯುಲರಾಗಿ ಬರ್ತಿದ್ದು ಹುಡುಗರು ಒಬ್ಬರೂ ಬರಲಿಲ್ಲ. ಸೊ ಅದೇ ಬೇಜಾರಲ್ಲಿ ಸತೀಶು ಬಾ ಬೇಗ ಬೇಗ ಹೊರಡೋಣ ಕೆಲಸಗಳಿದೆ ಅಂತ ಬೇಗ ಕರ್ಕೊಂಬಂದರು. ಹೊಟ್ಟೆ ತುಂಬ ಹಸಿತಾಯಿತ್ತು ಆನ್ ದ ವೇ ಬರುವಾಗ. ಅಲ್ಲೇ ಏನು ಸಿಗುತ್ತೋ ಅದನ್ನು ತಿನ್ಕೊಂಬರೋಣ ಅಂತ ಫಾಸ್ಟ್ ಫುಡ್ಡಲ್ಲೇ ತಿನ್ಕೊಂಬರೋಣ, ಲೇಟ್ ಆಗಿಬಿಡುತ್ತೆ ಅಂತ ಸೆಟ್ ದೋಸೆ ತೊಗೊಂಡೆ. ಯಾಕಂದರೆ 2:30ಗೆ ಎದ್ದಿದ್ದೆ, ಸಖತ್ತು ನನಗೆ ಸುಸ್ತಾಗ್ತಾಯಿತ್ತು. ಸೊ ಅದನ್ನೆಲ್ಲ ತಿಂದ್ಕೊಂಡು ಮನೆಗೆ ಬರ್ತಿದ್ದಂಗೆ ನಮ್ಮ ಹುಡುಗರೆಲ್ಲ ಆಲ್ರೆಡಿ ರೆಡಿ ಮಾಡಿದರು. ಅಡುಗೆ ಇತ್ತು ಅಂತ ನಾನು ಹೇಳಿದ್ದೆ ಅಲ್ವಾ, ಎಲ್ಲ ರೆಡಿ ಮಾಡಿ ಇಕ್ಕಿದ್ರು. ಬಟ್ಟೆ ಎಲ್ಲ ಚೇಂಜ್ ಮಾಡಿ ಟವಲ್ ಹಾಕ್ಕೊಂಡು ಕೆಲಸ ಕಮಿಟ್ಮೆಂಟ್ ಅಂದರೆ ಸತೀಶ್ ಹತ್ರ ನೋಡಿ ಕಲಿಬೇಕು. ಇನ್ ಟೈಮ್ ಅಂದರೆ ಇನ್ ಟೈಮ್ ಮ್ಯಾನೇಜ್ಮೆಂಟ್ನ ನಾನು ಫಟ್ ಅಂತ ಕೆಲಸ ಮಾಡೋದನ್ನು ನಾನು ಕಲ್ತಿರೋದೆ ಸತೀಶ್ ಅವ್ರನ್ನ ನೋಡಿ. ಬಂದ ತಕ್ಷಣ ರೆಸ್ಟ್ ಮಾಡೋಣ ಇರಪ್ಪ ಅಂತ ಅನ್ನಲೇ ಇಲ್ಲ. ನಾನು ಕೂಡ ಮನೆಗೆ ಬಂದು ಬಟ್ಟೆ ಎಲ್ಲ ಚೇಂಜ್ ಮಾಡಿ, ಅವಳಿಗೆ ಹಿಂದಿ ಎಕ್ಸಾಮ್ ಮಧ್ಯಾಹ್ನ, ಸ್ವಲ್ಪ ಹೊತ್ತು ಓದಿಸೋಣ ಅಂತ ಕೂತ್ಕೊಂಡೆ. ಹಿಂದಿನ ದಿನ ಸ್ವಲ್ಪ ಓದಿಸಿದ್ದಷ್ಟೇ, ಇನ್ನೂ ಏನೂ ಓದಿಸಿರಲಿಲ್ಲ. ಹಿಂದಿ ಎಕ್ಸಾಮ್ ಅಲ್ವಾ, ಸೊ ಹಾಗಾಗಿ ಸ್ವಲ್ಪ ಹೊತ್ತು ಓದಿಸಿ ಬರ್ಸೋಣ ಕಲಿಸೋಣ ಅಂತ ಅಂದ್ಬಿಟ್ಟು ಕೂತ್ಕೊಂಡಿದ್ದೀನಿ ಬಟ್ಟೆ ಚೇಂಜ್ ಮಾಡಿಕೊಂಡು. ಅಕ್ಷರ ಕಂಡುಬಿಟ್ಟು ನೋಡಿದ್ರೆ ಎಲ್ಲ ಅಲ್ಲೇ ಕಾಣಿಸುತ್ತೆ. ಮಾ ಕಾ ಪ್ಯಾರ್ ಕಾ ಕೋಯಿ ಅವ್ರಿಗೆ ಯಾವ ಥರ ಬರಿಬೇಕು? ಅವ್ರ ಪ್ಯಾರ್ ನೈ ಹೇ, ಎಲ್ಲಿ ಹೇ ನೈ ಹೇ, ಹಾಂ ಆ ಥರ ಬರೀ ಅವ್ರಿಗೆ ಬರೀ. ಇದೆಲ್ಲಿತ್ತು ಫಿಲ್ ಇನ್ ದ ಬ್ಲ್ಯಾಂಕ್ಸು? ಒಂದೊಂದ್ಸಲ ನಿಜಕ್ಕೂ ಫೀಲ್ ಆಗುತ್ತೆ, ತುಂಬ ಬೇಜಾರಾಗುತ್ತೆ. ಯಾಕೆ ಮದುವೆ ಆದ್ವಿ, ಯಾಕೆ ಮಕ್ಕಳು ಮಾಡ್ಕೊಂಡ್ವಿ, ಎಲ್ಲೋದ್ರೂ ನೆಮ್ಮದಿ ಇಲ್ಲ, ಕಮಿಟ್ಮೆಂಟ್ ಜಾಸ್ತಿ, ಜವಾಬ್ದಾರಿಗಳು ಜಾಸ್ತಿ. ಎಲ್ಲೇ ಹೋದರೂ ಇನ್ ಟೈಮ್ಗೆ ಬೇಗ ಬಂದುಬಿಡಬೇಕು, ಎಷ್ಟೇ ಕೆಲಸ ಮಾಡಿದ್ರು ನಿನ್ನಿಂದ ಲೇಟ್ ಆಯಿತು ಅಂತ ಬ್ಲೇಮ್ ತೊಗೊಳ್ಳೋದು ತಪ್ಪಲ್ಲ. 2:30 ರಾತ್ರಿಗೆ ಎದ್ದು ಕೆಲಸ ಮಾಡಿದ್ದೀನಿ, ಆದರೂ ಸತೀಶು ನನಗೆ ಬೈಯೋದು ತಪ್ಪಲಿಲ್ಲ. ಇಟ್ಸ್ ಓಕೆ, ನಾನೆಲ್ಲ ಮರ್ತು ಬಿಡ್ತೀನಿ. ಜೊತೆಗೆ ಅಡ್ಜಸ್ಟ್ ಆಗಿಬಿಟ್ಟಿದೆ ಅನ್ನಿಸ್ಕೊಂಡು ನಿನ್ನಿಂದ ಅಂತ ಇಷ್ಟೆಲ್ಲ ಮಾಡಿದ್ರು, ಇಷ್ಟೆಲ್ಲ ಅನ್ನಿಸ್ಕೋಬೇಕಲ್ಲ ಅಂತ ಬೇಜಾರು ಕೂಡ ಆಗುತ್ತೆ. ಸೊ ಓಲೆ ಎಲ್ಲ ಬಿಚ್ಚಾಕಿರಲಿಲ್ಲ. ಕೆಲಸದವ್ರು ಬಂದಿದ್ದರು, ಪೇಂಟಿಂಗ್ ಕೆಲಸದವರು. ಅವ್ರಿಗೆ ಚುರುಟಿ ಹುಡುಗನೂ ಬಂದಿದೆ ಅನ್ನೋ ಅನ್ಕೊಂಬಿಟ್ಟಿದ್ದೆ. ತಗೊಳ್ಳಿ, ಅವರಿದ್ದೆ ಇನ್ನೊಬ್ಬರಲ್ಲಿ. ಹೌದಾ, ಏನು ಮಾಡ್ತಾಯಿದ್ದೀರಾ ಈಗ? ಸೀಲಿಂಗ್ ಆಗ್ತಾಯಿದ್ದೀರಾ? ಅದು ಕೆಳಗಡೆಗೆ ಸ್ವಲ್ಪ ಪಟ್ಟಿ ಪೌಡ್ರ್ ಹಾಕ್ಬೇಕಿತ್ತು ಅಂಕಲ್. ಕೆಳಗಡೆಗೆ ಗ್ರೌಂಡ್ ಫ್ಲೋರ್ ಗೋಡೌನ್ದು. ಹಾಂ ಹಾಕಿದ್ರಾ? ಹಾಂ ಅದೇ ಕೆಳಗಡೆ ಅದೇ ಚೀ ನೀವು ಸುಳ್ಳು ಹೇಳ್ತಾ ಇದ್ದೀರಾ ಅಂತ ಅಲ್ಲ. ಹೌದು, ಅಂದ್ರೆ ಕ್ಯಾಮ್ರಾ ಇದೆಯಲ್ಲ ಮೂಲೆ, ನಮ್ಮ ಮನೆ ಕ್ಯಾಮ್ರಾ. ಹಾಂ ನೋಡಿದ್ದೀರಲ್ವಾ? ಹಾಂ ಹಾಂ ಅವ್ರಿಗೆ ಫೋನ್ ಮಾಡಿ ತರ್ತೀನಿ ಅಂತ ಹೇಳೋರೆ. ಹಾಂ ಹಾಂ ಅದೇ ಹೌದು ಹೌದು. ಅವ್ರು ಹೇಳ್ತವ್ರೆ ಒಂದು ಡಬ್ಬನೇ 20,000 ಅದು ಅಣ್ಣ ಅಂತ. ಅಣ್ಣನ ಹೆಸರೇನವರು? ರಮೇಶ್ ಅಣ್ಣ. ನಡಿಯಪ್ಪ. ಹಾಂ ಬಂದೆ. ಓ ನೀವೇನಾ? ಆ ಡೋರ್ ತೆಗೀರಿ ಸರ್, ಓಪನ್ ಮಾಡಿ. ಹಾಂ ನಾಳೆ ಬರುತ್ತೆ ಅಂದಿದ್ರು. ಇದು ಯಾವುದು 60 ಲೀಟ್ರು? 40 ಲೀಟ್ರು. ಅದು 10 ಲೀಟ್ರದಾ? 10 ಲೀಟ್ರು 20 ಲೀಟ್ರು. ಹಾಂ ಅಲ್ಲಿ ಸೈಡಲ್ಲಿ ಇಟ್ಟಿರಿ, ಕಾರ್ನರಲ್ಲಿ. ಅದು ಊಟ ಬಿಟ್ಬಿಟ್ಟು ಈ ಕಡೆ ಇಡಿ, ಈ ಕಡೆ ಇಟ್ಬಿಡಿ.
ಅದೇ ಹಾಂ, ಅದು 20 ಲೀಟ್ರದು, ಅದು 60 ಲೀಟ್ರು, ಅದು 20 ಲೀಟ್ರು, ಅದು 10 ಲೀಟ್ರು. ಇದು ಪ್ರೈಮರ್ ಕೆಳಗಡೆದು ಹಳೇದು. ಹಾಂ ಸರಿ ಆಯಿತು. ಹಾಂ ಡೋರ್ ಹಾಕ್ಬಿಡಿ. ದುಡ್ಡನ್ನ ಮೂಟೆಲ್ಲಿ ಕಟ್ಕೊಂಬರ್ಬೇಕು ಗೈಸ್, ದುಡ್ಡನ್ನ ಮೂಟೆಲ್ಲಿ ಕಟ್ಕೊಂಬರ್ಬೇಕು. ಏನಂದರೆ ಬಿಸ್ನೆಸ್ ಮಾಡೋದು ದೊಡ್ಡಗಾರಕ್ಕೆ ದೊಡ್ಡಸ್ತಿಕೆ ಅಲ್ಲ, ಅದನ್ನೆಲ್ಲ ಮೇಂಟೈನ್ ಮಾಡಿಕೊಂಡು ಹೋಗೋದಿದೆಯಲ್ಲ ಅದು ದೊಡ್ಡಸ್ತಿಕೆ ದೊಡ್ಡಗಾರಕ್ಕೆ. ಕರೆಂಟ್ ಬಿಲ್ ಕಟ್ಟಬೇಕು. ಬೆಳಿಗ್ಗೆ ಇಷ್ಟು ಪೇಂಟ್ ಬಂತು, ಇದು ಬೆಳಗ್ಗೆ ಬಂದಿದ್ದು, ಇದು ಇವಾಗ ಬಂದಿದ್ದು ಪೇಂಟ್ದು ಬಿಲ್ಲು. ಇದನ್ನೆಲ್ಲ ಒಂದು ಕಡೆ ಸೆಗ್ರಿಗೇಟ್ ಮಾಡಿ ಸತೀಶ್ ಇರೋ ಟೆನ್ಷನಲ್ಲಿ ಅವರಿಗೆ ಸಪ್ರೇಟಾಗಿ ಕೊಟ್ಟು, ಜೊತೆಗೆ ನೀರಿನ ಬಿಲ್ಲು, ಕರೆಂಟ್ ಬಿಲ್ಲು, ಅಯ್ಯೋ ಭಗವಂತ ಸಾಕಪ್ಪ ಸಾಕು. ಇದು ನೀರಿನ ಬಿಲ್ ಬಂದಿದೆ, ಇದು ನೀರಿನ ಬಿಲ್ಲು, ಇದು ಹನುಮಂತನ ಬಾಲ, ಕರೆಂಟ್ ಬಿಲ್ಲು, ಗ್ರೈಂಡರಿಂದ 2 ಗ್ರೈಂಡರಿಂದ, ಮೋಟ್ರು ಬೋರುವಿಂದ ಗೋಡನ್ಗೆ 4,500 5,000 ಕರೆಂಟ್ ಬಿಲ್ ಬಂದಿದೆ. ಮನೆದು ಐ ಥಿಂಕ್ 2,500 ಬಂದಿದೆ. ಶಪ್ಪ ಸಾಕಪ್ಪ ಸಾಕು, ಕೆಲಸನೂ ಸಾಕು, ಮೇಂಟೆನೆನ್ಸು ಸಾಕು, ಎಲ್ಲನೂ ಸಾಕು. ಈ ಒತ್ತಡ, ಈ ಪ್ರೆಷರ್, ಕಟ್ಟ ಇದನ್ನೆಲ್ಲ ಮೇಂಟೈನ್ ಮಾಡೋದು. ಹಲೋ ನಮಸ್ಕಾರ, ವೆರಿ ಗುಡ್ ಆಫ್ಟರ್ನೂನ್. ಎಲ್ಲರೂ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಹಿಂಗಿದ್ದೀನಿ ಸಿಂಪಲ್ಲಾಗಿ. ಯಪ್ಪ ಬೆಳಗ್ಗೆಯಿಂದ ನನಗೆ ಇಂಟ್ರಡಕ್ಷನ್ ಕೊಟ್ಕೊಳ್ಳೋಕ್ಕೆ ಆಗಲಿಲ್ಲ. ಆಲ್ರೆಡಿ ನಿಮಗೆ ತಮ್ಲೈನ್ ನೋಡಿದರೆ ಏನು ಅಂತ ಗೊತ್ತಾಗಿರುತ್ತೆ, ಅರ್ಥ ಆಗಿರುತ್ತೆ. ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಶ್ವೇತಾ ಅಡುಗೆ ಮನೆ. ನಾನು ನಿಮ್ಮ ಪ್ರೀತಿಯ ಶ್ವೇತಾ, ಮೈಸೂರಿಂದ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇದು ಒಂದು ಸಿಂಪಲ್ ವ್ಲಾಗ್ ಆಗಿರುತ್ತೆ. ಯಾರಿಗಾದರೂ ಏನಾದರೂ ಅನಿಸಿಕೆ ಅಭಿಪ್ರಾಯ ಹೇಳ್ಕೋಬೇಕು ಅನಿಸಿದ್ರೆ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ವ್ಲಾಗ್ನ ಕೊನೆ ತನಕ ನೋಡಿ, ಸ್ವಲ್ಪನಾದರೂ ಇಷ್ಟ ಆದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ವ್ಲಾಗ್ನ ಶೇರ್ ಮಾಡಿ ಅಂತ ಹೇಳ್ತಾ ವೆರಿ ಗುಡ್ ಆಫ್ಟರ್ನೂನ್. ಇಂಟ್ರಡಕ್ಷನ್ ಕೊಟ್ಕೋತಾ ಇರೋದು ಮಧ್ಯಾಹ್ನ, ಬಟ್ ವ್ಲಾಗ್ನ ನಾನು ಆಲ್ರೆಡಿ ನಿನ್ನೆಯಿಂದ ಸ್ಟಾರ್ಟ್ ಮಾಡಿಕೊಂಡೆ. ಅಂದರೆ ಇಂಟ್ರಡಕ್ಷನ್ ಕೊಟ್ಕೊಳಕ್ಕಾಗ್ತಾ ಇರಲಿಲ್ಲ. ತುಂಬ ಅಂದರೆ ತುಂಬ ಬ್ಯುಸಿ. ವೀಡಿಯೋಗಳು ಎಡಿಟ್ ಮಾಡೋಕ್ಕೂ ಟೈಮ್ ಇಲ್ಲ, ಅಷ್ಟು ಬ್ಯುಸಿ ಆಗಿಬಿಟ್ಟಿದ್ದೀನಿ. ಕೆಲಸಗಳು ನಡೀತಾ ಇದೆ, ವರ್ಕರ್ಸ್ ಇದ್ದಾರೆ, ಮನೆ ಫುಲ್ಲು ಇನೋವೇಷನ್ ಅನ್ನೋದಕ್ಕಿಂತ ಏನು ಆಲ್ಟ್ರೇಷನ್ ಅನ್ನೋದಕ್ಕಿಂತ ರೀಪೇಂಟಿಂಗ್, ಮನೆ ಫುಲ್ಲು ರೀಪೇಂಟಿಂಗ್, ಅಂದರೆ ಒಳಗಡೆ ಎಲ್ಲ ಔಟ್ಸೈಡ್. ಯಾಕೆ ಇವಾಗ ಫುಲ್ ಪೇಂಟಿಂಗ್ ಏನು ಎತ್ತ ಪ್ರತಿಯೊಂದು ಹೇಳ್ತೀನಿ. ಅದಕ್ಕಿಂತ ಮುಂಚೆ ನೆನ್ನೆ ಏನೇನಾಯಿತು ಹ್ಯಾಂಡ್ ಓವರ್ ಮಾಡ್ತೀನಿ, ನೋಡ್ಕೊಂಬನ್ನಿ. ಸುಮಾರು ಜನ ನನಗೆ ಕಮೆಂಟ್ ಮಾಡ್ತಾಯಿರ್ತೀರಾ, ಎಲ್ಲರೂ ಕಮೆಂಟ್ ಮಾಡ್ತಾಯಿರ್ತೀರಾ, ಎಸ್ಪೆಷಲಿ ಲೇಡೀಸ್, ನನ್ನ ಲವ್ಲಿ ಸಿಸ್ಟರ್ಸ್. ಏನಂದರೆ ನೀವು ತುಂಬ ಲಕ್ಕಿ, ನಿಮಗೆ ಒಳ್ಳೆ ಗಂಡ ಮಕ್ಕಳು, ಒಳ್ಳೆ ಅಪ್ಪ ಅಮ್ಮ ಎಲ್ಲ ಸಿಕ್ಕಿದ್ದಾರೆ, ನೀವು ತುಂಬ ಲಕ್ಕಿ ಅಂತ. ಎಸ್, 102% ಆ ವಿಷಯದಲ್ಲಿ ಐ ಆಮ್ ಸೋ ಲಕ್ಕಿ. 200% ಐ ಆಮ್ ಸೋ ಗ್ಲ್ಯಾಡ್, ಸೋ ಲಕ್ಕಿ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ನನ್ನತ್ತ ಅಪ್ಪ ಅಮ್ಮ, ನನಗೆ ಸಿಕ್ಕಿರೋಂಥ ಅಪ್ಪ ಅಮ್ಮ ಎಲ್ರಿಗೂ ಸಿಗೋಕ್ಕೆ ಚಾನ್ಸೇ ಇಲ್ಲ. ಯಾವುದೋ ಜನ್ಮದ ಪುಣ್ಯ ನನಗಂತ ಅಪ್ಪ ಅಮ್ಮ ಸಿಕ್ಕಿದ್ದಾರೆ. ಇನ್ನೊಂದೇನು ಹೇಳಬೇಕು ಅಂದರೆ, ಅಷ್ಟು ಅಪ್ಪ ಅಮ್ಮನಿಂದ ಪ್ರೀತಿ ಸಿಕ್ಕತ್ತೆ ಅಂದರೆ, ಸಿಕ್ಕತ್ತೆ ಅಂದರೆ ಇನ್ನೇನೋ ಒಂದು ಕೊರತೆ ಇರುತ್ತೆ ಲೈಫಲ್ಲಿ, ಇನ್ನೂ ಏನೋ ಬೇಕು, ಅದು ಸಿಗ್ತಿರಲ್ಲ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ಸತೀಶ್ ಒಳ್ಳೆಯವರೇ, ಸತೀಶ್ ಮೇಲೆ ನಾನು ಬ್ಲೇಮ್ ಹಾಕಲ್ಲ. ಬಟ್ ಅವರಿಗೆ ನಮಗೆ ಟೈಮ್ ಕೊಡೋಷ್ಟು ಅವ್ರು ಮಾಡ್ತಾ ಇರೋದೇನಕ್ಕೆ, ನಮಗೇನೆ, ಮನೆಗೇನೆ, ಅದು ಗೊತ್ತು, ಎಲ್ಲ ಅರ್ಥ ಆಗುತ್ತೆ. ಎಲ್ಲದ್ರ ಜೊತೆ ಕನ್ಸರ್ನ್, ಪ್ರೀತಿ, ಕಾಳಜಿ ಅದು ಇರಬೇಕು, ಅದು ಬೇಕು ಒಂದು ಹೆಣ್ಣಿಗೆ. ಒಂದು ಹೆಣ್ಣು ತನ್ನ ದುಃಖ, ತನ್ನ ನೋವು, ತನ್ನ ಕಷ್ಟ ಎಲ್ಲ ಮರಿತಾಳೆ. ತನ್ನ ಅಪ್ಪನಿಗಿಂತ ಒಂದು ಕೈ ಜಾಸ್ತಿ ಪ್ರೀತಿ ಮಾಡೋ, ಜಾಸ್ತಿ ಇಷ್ಟಪಡೋ ಗಂಡ ಸಿಕ್ಕಿದಾಗ ಮಾತ್ರ. ಇದು ನನ್ನ ಸ್ವಂತ ಅನಿಸಿಕೆ, ಅಭಿಪ್ರಾಯ. ಪ್ರೀತಿ ಮಾಡಲ್ಲ ಅಂತಲ್ಲ, ಬಟ್ ಆದರೆ ಅವರು ಯಾವಾಗಲೂ ನೀನು ಥರ ನಾನು ಹೇಳ್ಕೊಳ್ಳಲ್ಲ, ನನಗೊಳಗಿರುತ್ತೆ ಒಳಗೆ ಇಟ್ಕೊಂಡು ಏನು ಮಾಡ್ತಾರೆ ಅಲ್ವಾ. ಟೈಮ್ ಕೊಡಬೇಕು ಫ್ಯಾಮ್ಲಿಗೆ, ಮಕ್ಕಳಿಗೆ ಟೈಮ್ ಕೊಡಬೇಕು. ಏನು ಓದ್ತಾ ಇದೆಯಾ, ಏನು ಬರೀತಾ ಇದೆಯಾ, ಹೆಂಡ್ತಿ ಬಿಡಿ, ಮಕ್ಕಳಾಯಿತು, ಮದುವೆ ಆಯಿತು, ವಯಸ್ಸಾಯಿತು, ಎಲ್ಲ ಆಯಿತು, ಎಲ್ಲ ಮುಗೀತಾ ಇದೆ. ಇನ್ನೇನು ಮಕ್ಳಿಗೆ ಟೈಮ್ ಕೊಡಬೇಕು. ಗಂಡು ಮಕ್ಕಳಿಗೆ, ಹೆಣ್ಮಕ್ಳಿಗೆ, ಯಾರಿಗಾದರೂ ಒಬ್ಬರು ಭಯ ಇರಬೇಕು. ಈಗ ಅವರು ಎಲ್ಲ ಥರ ಒಳ್ಳೆಯವ್ರಾಗ್ಬಿಟ್ಟು ನಾನು ಕೆಟ್ಟವಳಾಗೋ ಥರ ಅಲ್ಲ. ಸೊ ಯಾಕೆ ಈ ಮಾತೆಲ್ಲ ಹೇಳ್ತಾ ಇದ್ದೀನಿ ಅಂದರೆ, ನೆನ್ನೆ ಹಬ್ಬ ಬಂದಿದ್ರು. ಸೊ ಏನೇನಾಯಿತು ಅಂತ ಆ್ಯಡ್ ಆನ್ ಮಾಡ್ತೀನಿ, ಮುಂದೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ.
ಸ್ಟೇ ಟ್ಯೂನ್. ಮೊನ್ನೆ ಮಧ್ಯಾಹ್ನ ಯಾರ ಜೊತೆ ಹೋದ ನಮ್ಮ ಮಗ? ಟೀ ಕೊಟ್ನಾ? ನೆನ್ನೆ ಬಂದಿದ್ರಲ್ಲ, ಅವ್ರು ಬಂದಿಲ್ವಾ ಸರ್? ಹಾಂ, ಹೌದಾ? ಹೌದು. ಅದು ನಿನ್ನೆ ಮೆತ್ತದ್ರಲ್ಲ, ಅದು ನಮ್ಮನೆ ಹತ್ರ ಹಿಂದೆಗಡೆ ಗೋಡೆ ವಾಷಿಂಗ್ ಮಿಷಿನ್ ಹತ್ರ ಮೆತ್ತೇ ಇಲ್ಲ. ಅದೇ ಕ್ರ್ಯಾಕಾಗಿ ಮೆತ್ತಾ ಇದ್ರಲ್ಲ ನಿನ್ನೆ. ಹ್ಞೂ, ಬರಲೇ ಇಲ್ಲ ನೀವು. ಹೌದಾ? ಈಗ ಇನ್ನೇನು ಮಾಡ್ತೀರಾ? ಏನು ಮಾಡೋಕ್ಕಾಗಲ್ಲ. ಸರಿ ಹೋಗುತ್ತಾ? ಹಾಂ ಹಾಂ ಹಾಂ. 2 ಕೋಟಿಗೆ ಹೇಳಿರೋದು ಅಲ್ಲ, ಪೇಂಟನ. ಹಾಂ ಹಾಂ, ಅದೇ ಹೌದು. ಸರಿ ಸರಿ. ನೀವು ಓಡಾಡುವಾಗ ಕಂಡಿದ್ದನ್ನ ಗುರ್ತಿಟ್ಕೊಂಡಿರಿ. ಹಾಂ ಹಾಂ, ನಾವು ಬಂದಾಗ ಹೇಳಿದ್ರೆ ನಾವು ಹಾಕೋತೀವಿ. ಹಾಂ ಸರಿ ನಾವು ಹಾಕೋತೀವಿ. ಸರಿ ಸರಿ. ಆ ಪೈಪ್ಗಳಿಗೂ ಹೊಡೆದು ಬಿಡಪ್ಪ. ಹಾಂ, ಅದು ವಾಟರ್ ಪೈಪ್. ಹಾಂ, ಒಂದು ಯೂನಿಫಾರ್ಮ್ ಇರಬೇಕು. ಯಾಕಂದ್ರೆ ಹಬ್ಬ ಅಲ್ವಾ, ಯುಗಾದಿ ಹಬ್ಬ. ಹಬ್ಬದಷ್ಟರಲ್ಲಿ ಮುಗಿಯುತ್ತಾ? ಹಾಂ, ಇದ್ದಕ್ಕಿದ್ದಂಗೆ ಹುಡುಗರು ತಾವು ಅದು ಇದು ಅಂದ್ಕೊಂಡು ಇವನ್ ಬೇರೆ ಇವ್ರ ಅಜ್ಜಿ ಬೇರೆ ಸೀರಿಯಸ್ ಅಲ್ಲ. ನಮ್ಮ ಕೆಲಸ ದೇವ್ರಿಗೆ ಪ್ರೀತಿ, ಹೋಗಿದ್ದ ಕಡೆ ನೆಮ್ಮದಿಯಾಗಿರೋಕ್ಕಾಗಲಿಲ್ಲ. ತುಂಬ ಬೇಜಾರಾಯಿತು. ಒಂದೇ ಕಾರಣ, ಸಿಂಟ್ಯಾಕ್ಸ್ ಟ್ಯಾಂಕ್ ಬಂದಿತ್ತು. ಅವರು ಫೋನ್ ಮೇಲೆ ಫೋನ್ ಮಾಡ್ತಾನೇ ಇದ್ದರು, ಸರ್ ಬನ್ನಿ ಟ್ಯಾಂಕ್ ಡೆಲಿವರಿ ತೊಗೊಳ್ಳಿ, ಚೆಕ್ ಮಾಡಿ ಏನಾದ್ರು ಡ್ಯಾಮೇಜ್ ಇದೆಯಾ ಅಂತ. ಸೊ ಈಗ ಮತ್ತೆ ನಾವು 1,500 ಲೀಟರ್ ಟ್ಯಾಂಕಿನ ಹಾಕಿಸ್ತಾ ಇದ್ದೀವಿ. ಈ ವರ್ಷ ಅಂತೂ ಈ ವರ್ಷ ಅಂತಲ್ಲ, ಹೋದ ವರ್ಷ ಕೂಡ ಇದೇ ಹಬ್ಬದ ಟೈಮಲ್ಲಿ ನಮ್ಗೆ ಹಿಂಗೇನೆ ಆಗಿತ್ತು. ನೆನಪಿದೆಯಾ ನಿಮ್ಗೆ? ಯಾರಿಗಾದರೂ ಏನಾಗಿತ್ತು, ಏನು ಎತ್ತ ಅಂತ ಅಂದ್ಬಿಟ್ಟು ಏನಾದರೂ ನೆನಪಿದ್ರೆ ನಮಗೆ ಕಮೆಂಟಲ್ಲಿ ಮುಖಾಂತರ ತಿಳಿಸಿ. ಸತೀಶ್ ಅಂತೂ ಕೆಳಗಡೆ ಕೆಲಸ ಮಾಡಿ, ಗಾಡಿ ಓಡಿಸ್ಕೊಂಡು 80 ಕಿಲೋಮೀಟ್ರು ಟ್ರಾವೆಲ್ ಮಾಡ್ಕೊಂಡು ಬಂದು ಕೆಳಗಡೆ ಕೆಲಸ ಮಾಡಿ ಊಟ ಕಳಿಸಿ, ಈಗ ಸಿಂಟೆಕ್ಸ್ ಟ್ಯಾಂಕಿನ ತಂದು ಈಗ ಅದಕ್ಕೆ ದಾರ ಕಟ್ಟಿ 3 ಫ್ಲೋರ್ ತನಕ ಎತ್ತುತ್ತಾ ಇದ್ದಾರೆ. ನಿಜಕ್ಕೂ ಒಂದೊಂದ್ಸಲಿ ಸತೀಶ್ ನೋಡಿದ್ರೆ ಹೊಟ್ಟೆ ಎಲ್ಲ ಉರಿದೋಗುತ್ತೆ. ಇದ್ರ ಜೊತೆ ನನ್ನ ಮಗ ಬೇರೆ, ಅಪ್ಪ ನೀವು ಕೆಳಗಡೆಯಿಂದ ಎತ್ತಿ, ನಾನು ಮೇಲ್ಗಡೆಯಿಂದ ಎತ್ಕೋತೀನಿ ಅಪ್ಪ ಅಂತ ಏನು ದೊಡ್ಡ ಪೈಲ್ವಾನ್ ಥರ ಹೋಗಿದ್ದಾನೆ. ಸೊ ಏನೂ ಆಗದೆ ಇದ್ದರೆ ಸಾಕಪ್ಪ, ಏನೂ ಡ್ಯಾಮೇಜ್ ಆಗದೆ ಸಲೀಸಾಗಿ ಮೇಲೆ ಬರಲಿ ಅಂತ ಪ್ರೇ ಮಾಡ್ಕೋತಾ ಇದ್ದೆ. ಸೊ ನಿಜಕ್ಕೂ ವರ್ಕರ್ಸೇ ಆಗಲಿ, ಯಾರೇ ಆಗಲಿ, ಈ ಥರ ರಿಸ್ಕಿನ ಕೆಲಸ ಮಾಡೋಕ್ಕೆ ಗಟ್ಸ್ ಬೇಕು, ಜೊತೆಗೆ ಟ್ಯಾಲೆಂಟ್ ಬೇಕು. ಇವರು ಗುರುವಣ ಅಂತ ನಮ್ಮ ಮನೆ ಎಲ್ಲ ನಲ್ಲಿ ಕೆಲಸ ಇವರೇ ಮಾಡೋದು. ತುಂಬ ಚೆನ್ನಾಗಿ ಏನೂ ಡ್ಯಾಮೇಜ್ ಇಲ್ಲದೆ ಎಲ್ಲ ಸೇಫಾಗಿ ತೊಗೊಂಡೋಗಿ ಮೇಲ್ಗಡೆ ಟ್ಯಾಂಕಿನ ಫಿಟ್ ಮಾಡಿ ಎಲ್ಲ ರೆಡಿ ಮಾಡಿಕೊಟ್ರು. ಸೊ ಒಂದು ಕಡೆ ನಿಜಕ್ಕೂ ಖುಷಿ ಆಗುತ್ತೆ, ಒಂದು ಕಡೆ ಅದೇ ಬೇಜಾರು ಕೂಡ ಆಗುತ್ತೆ. ನಮ್ಮ ಕಮಿಟ್ಮೆಂಟ್ಸ್, ನಮ್ಮ ಕೆಲಸಗಳು ದೇವ್ರಿಗೆ ಪ್ರೀತಿ ಅಂತ. ಸೊ ಅವ್ರ ಪಾಡ್ಗೆ ಅವ್ರು ಈಚೆಗಡೆ ಕೆಲಸ ಮಾಡ್ತಿದ್ರು, ನಾನು ಅಡುಗೆ ಮಾಡೋಣ ಅಂತ, ಉಪ್ಸಾರು ಮಾಡೋಣ ಅಂತ ಕಾಳೆಲ್ಲ ಬೇಯಾಕಿದ್ದೆ. ಅಳಸಂದೆ ಕಾಳು, ಹೆಸ್ರು ಕಾಳು, ಬೇಳೆ ಎಲ್ಲ ಬೇಯಾಕಿ ಉಪ್ಸಾರು ಖಾರ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಸುಮಾರು ದಿನ ಆಗಿತ್ತು ಉಪ್ಸಾರು ತಿಂದು, ಯಾಕೋ ನನಗೆ ಉಪ್ಸಾರು ತಿನ್ನಬೇಕು ಅಂತ ಅನ್ನಿಸ್ಬಿಟ್ಟಿತ್ತು. ಹಾಗಾಗಿ
ಕೋಸೆಲ್ಲ ಕಟ್ ಮಾಡಿಕೊಂಡು ಜೊತೆಗೆ ಉಪ್ಸಾರು ಖಾರ ಕೂಡ ರುಬ್ಕೊಂಡಿದ್ದೀನಿ ನೋಡಿ ಫ್ರೆಶ್ ಆಗಿ. ನನಗೆ ತುಂಬ ಇಷ್ಟ ಈ ಬೇಸಿಗೆಗಾಲದಲ್ಲಿ ಉಪ್ಸಾರು ಲೈಟಾಗಿರೋ ಸಾಂಬಾರು ಮಾಡೋಕೊಂಡು ತಿನ್ನೋಕ್ಕೆ. ತುಪ್ಪ ಹಾಕಿ ಕರಿಬೇವು ಜೀರಿಗೆ ಹಾಕಿ ಬೆಳ್ಳುಳ್ಳಿ ಜಜ್ಜಿ ಹಾಕಿ ಇದನ್ನು ಒಗ್ಗರಣೆ ಕೊಟ್ಕೊಂಡು ಬೇಯಿಸಿರೋ ಕಾಳು ಮತ್ತು ಏನು ಕಟ್ ಮಾಡ್ಕೊಂಡಿದ್ದೆ ಕೋಸು ಎಲ್ಲ ಹಾಕ್ಕೊಂಡು ಒಂದು ಕುದಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಆಮೇಲೆ ಖಾರದ ನೀರು ಅಂತ ನಾವು ಖಾರ ರುಬ್ಬಿರ್ತೀವಲ್ಲ ಆ ಜಾರ್ಗೆ ಸ್ವಲ್ಪ ಒಂದು ಟೊಮೆಟೊ ಹಾಕಿ ರುಬ್ಬಿಟ್ಟು ಖಾರದ ನೀರು ಹಾಕಿ ಹೆಚ್ಚಿಸಿದ್ರೆ ಉಪ್ಸಾರು ರೆಡಿ ಆಗುತ್ತೆ. ಸಖತ್ತಾಗಿರುತ್ತೆ. ಒಳ್ಳೆ ಹೆಲ್ತಿ ಸಾಂಬಾರು ಬೇಸಿಗೆಗಾಲಕ್ಕೆ ಸೂಪರಾಗಿರುತ್ತೆ. ಟ್ರೈ ಮಾಡ್ಕೊಂಡು ತಿನ್ನಿ. ಬೆಳ್ಳುಳ್ಳಿ ವಾಸನೆ ತುಪ್ಪದ ವಾಸನೆ ಮನೆ ಫುಲ್ಲು ಗಮ್ಮಂತಿತ್ತು. ಜೊತೆಗೆ ಉಪ್ಸಾರು ಖಾರ ವಾವಾಗಿತ್ತು. ಯಾಕೆ ಗೊತ್ತಾ, ಜೊತೆಗೆ ಸ್ವಲ್ಪ ಕಾಳು ಪಲ್ಯ ಕೂಡ ಮಾಡಿದ್ದೆ. ಕಾಳೆಲ್ಲ ಬೇಯಿಸ್ಕೊಂಡಿದ್ನಲ್ವ ಅದನ್ನು ಉಸ್ಲಿ ಒಂದೇ ಒಂದು ಈರುಳ್ಳಿ ಹಾಕಿ ಸ್ವಲ್ಪ ಕಾಯಿ ತುರಿ ಹಾಕಿ ಒಗ್ಗರಣೆ ಮಾಡಿಕೊಂಡೆ. ಸತೀಶ್ಗೆ ಕಾಯಿ ಜಾಸ್ತಿ ಹಾಕಿದ್ರೆ ಬೈತಾರೆ ಗೈಸ್. ಈ ಕಡೆ ಸಾಂಬಾರು ರೆಡಿ ಆಯಿತು, ಈ ಕಡೆ ಪಲ್ಯ ರೆಡಿ ಆಯಿತು, ಜೊತೆಗೆ ರೈಸ್ಗೂ ಕೂಡ ಬಿಸಿ ಬಿಸಿ ರೈಸು ಕೂಡ ಮಾಡಿಬಿಟ್ಟೆ. ಇನ್ನೇನಿದ್ರು ಮುದ್ದೆ ಒಂದು ಮಾಡಬೇಕಿತ್ತು. ನೀವೇ ನೋಡ್ತಾ ಇದ್ದೀರಾ, ಊರಿಂದ ಬಂದಾಗಿಂದ ನಾನು 5 ನಿಮಿಷ ಕೂತಿಲ್ಲ. ಚಾರುಗೆ ಓದಿಸೋದು ಬರ್ಸೋದು, ಅವ್ರಿಗೆ ಟೀ ಮಾಡೋದು, ಮೇಲೆ ಹೋಗೋದು, ಕೆಳಗಡೆ ಬರೋದು, ಅಡುಗೆ ಮಾಡೋದು. ಯಪ್ಪ ಒಂದೊಂದ್ಸಲಿ ಅಂತೂ ನನಗೆ ಇಷ್ಟು ಜೊತೆಗೆ ಪಾತ್ರೆ ತೊಳೆಯೋದು, ಒಂದು ಪಾತ್ರೆ ಇಲ್ಲದೆ ಎಲ್ಲ ಅಲ್ಲಿಂದಲ್ಲೇ ತೊಳೆದಾಕ್ಬಿಟ್ಟೆ. ಸತೀಶು ಪಾಪ ಸುಸ್ತಾಗಿ ಬಂದಿದ್ದರು. ಬಿಸಿ ಮುದ್ದೆ ಕಟ್ಟಿ ಕಾಳು ಪಲ್ಯ ಉಪ್ಸಾರು ಹಾಕಿ ಕೊಟ್ಟೆ. ಇದು ಒಂದು ಕೊಟ್ಬಿಟ್ರೆ ಸಾಕು ಅವ್ರಿಗೆ, ಇನ್ನೇನು ಮಾತಾಡಲ್ಲ. ಯಾಕಂದರೆ ಕೆಳಗಡೆನೂ ಕೆಲಸ ಮಾಡಿ ತುಂಬ ಟಯರ್ಡ್ ಆಗಿರ್ತಾರೆ. ಹಾಗಾಗಿ ಜೊತೆಗೇನಾದರೂ ನಾವು ವೀಡಿಯೋ ಮಾಡ್ಕೊಂಡು ನಿಂತ್ಕೊಂಡ್ರೆ ಸಹಸ್ರನಾಮ ಶುರು ಮಾಡ್ತಾರೆ. ಯಾಕಂದರೆ ಬೆಳಗ್ಗೆಯಿಂದ ಕಯ್ಯ ಅಂತ ಇದ್ದಾರೆ. ಸೊ ಮಕ್ಳಿಗೂ ಕೂಡ ಪುಟ್ಟು ಮುದ್ದೆ ಕಟ್ಟಿ ಕಾಳು ಹಾಕಿ ಉಪ್ಸಾರು ಖಾರ ಹಾಕಿ ಎಲ್ರಿಗೂ ಊಟಕ್ಕಿಟ್ಟು ಎಲ್ಲರೂ ಊಟ ಆದಮೇಲೆ ನಾನು ಕೂತ್ಕೊಂಡು ಊಟ ಮಾಡ್ತಾಯಿದ್ದೀನಿ. ಉಪ್ಸಾರಂತೂ ಸಿಂಪಲ್ಲಾಗಿ ಮಾಡಿ ಬೇಗ ಮಾಡಿದ್ರು ಕೂಡ ಸಖತ್ತಾಗಿತ್ತು. ಒಂದ್ಸಲ ಟ್ರೈ ಮಾಡಿ ಈ ಉಪ್ಸಾರನ್ನ. ಕಾಳು ಬೇಯಿಸ್ಕೊಳ್ಳೋದು, ಕೋಸು ಕಟ್ ಮಾಡ್ಕೊಳ್ಳೋದು, ಒಗ್ಗರಣೆ ಕೊಡೋದು, ಉಪ್ಸಾರು ಖಾರ ಮಾಡ್ಕೊಳ್ಳೋದು, ವೆರಿ ಸಿಂಪಲ್. ಜೊತೆಗೆ ಎಲ್ಲ ಆರಾಮ್ಸೆ ಊಟ ಮಾಡಿ ಮಲ್ಕೊಂಡಿದ್ದಾರೆ. ಮಂಜು 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 ಮಾಡಿದ್ರಪ್ಪ ಆಮೇಲೆ ಎಷ್ಟು ಮಾಡಿದ್ರಿ? ಅದು ಬಿಸಿಲು ಕಣ್ಣೇ ಬಿಡೋಕ್ಕಾಯ್ತಲ್ಲ ನನಗೆ. ಹೌದು ತಗೊಳ್ಳಿ. ಅಲ್ಲ ಎಷ್ಟು ಮಾಡಿದ್ರಿ ಅಂತ, ಎಲ್ಲಿ ತನಕ ಮಾಡಿದ್ರಿ? ಹೌದಾ, ತಗೊಳ್ಳಿ. ನಾನು ಕೂಡ ಸಂಜೆ ಕೈಕಾಲು ಮುಖ ಎಲ್ಲ ತೊಳ್ಕೊಂಡು ದೀಪ ಹೊಸ್ಲಿಗೆಲ್ಲ ದೀಪ, ತುಳಸಿ ಕಟ್ಟೆಗೆ ದೀಪ, ಎಲ್ಲ ಕಡೆ ದೀಪ ಅಂಟಿಸಿಟ್ಟು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತಾಯಿದ್ದೀನಿ. ಜೊತೆಗೆ ಈ ನನ್ನ ಮಗ ಬೇರೆ, ಮಮ್ಮಿ ಕೊಡು ಇಲ್ಲಿ ಮಮ್ಮಿ, ನಿನಗೆ ಪ್ಯಾಂಟ್ ಹಾಕ್ಕೊಳ್ಳೋಕ್ಕೆ ಬರಲ್ಲ, ಹಂಗೆ ಹಾಕ್ಕೊಂಡಿದ್ದೀಯ ಹಿಂಗೆ ಹಾಕ್ಕೊಂಡಿದ್ದೀಯ. ಅವನಿಗೆ ಟೈಮ್ ಪಾಸ್ ಆಗಬೇಕು ಅಂದರೆ ಮೀನ್ಸ್ ಬರೆದು ಓದಿ ಒಳಗಡೆನೇ ಇದ್ದು ಒಂಥರ ಮೂಡು ಸ್ಟ್ರಕ್ ಆದಂಗೆ ಆಗಿರುತ್ತೆ. ಏನೋ ಒಂದು ಮಾಡ್ತೀನಿ ಅಂತ ಮಾಡ್ತಾಯಿದ್ದಾನೆ. ಕಾಲು ನೋವು ಮಮ್ಮಿ, ಕಾಲು ಒದ್ಲ, ವೀಡಿಯೋ ಮಾತ್ರ ಮಾಡಬೇಡ ಅಂತ ಕೂಡ ಹೇಳ್ತಾಯಿದ್ದಾನೆ. ಜೊತೆಗೆ ಅವ್ರ ಅಪ್ಪನ ಕೈಲಿ ಚೀಸಿ ಫ್ರೈಸ್ ಕೂಡ ತರಿಸ್ಕೊಂಡು ತಿಂದ. ಎಕ್ಸಾಮ್ಗೆ ಓದ್ಕೋತಾ ಇದ್ದಾನೆ. ಇದಾಗಿತ್ತು ಇವತ್ತಿನ ವ್ಲಾಗ್ ಹೇಗಿತ್ತು? ಇಷ್ಟ ಆಯಿತಾ? ಇಷ್ಟ ಆಗಿದ್ದರೆ ಒಂದು ಸಪೋರ್ಟ್ ಮಾಡಿ. ನಾನು ಕೇಳ್ಕೊಳ್ಳೋದು ಒಂದೇ, ನಿಮ್ಮ ಹತ್ರ ಒಂದು ಸ್ವಲ್ಪ ವ್ಯೂಸ್ ಕೊಡಿ, ಇನ್ನೇನೂ ಇಲ್ಲ. ಏನಾದರೂ ತಪ್ಪಿದರೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮುಖಾಂತರ ಕಮೆಂಟಲ್ಲಿ ಹೇಳಿ ಅಂತ ಹೇಳ್ತಾ, ಅಯ್ಯೋ ನನ್ನ ಮಕ್ಳಿಗೆ ಎಷ್ಟು ಬೇಗ ಎಕ್ಸಾಮ್ ಮುಗಿಯೋತ್ತಪ್ಪ ಅಂತ ನನ್ನೊಬ್ಳಿಗೆ ಅಲ್ಲ, ಇಡೀ ಎಲ್ಲ ಪೇರೆಂಟ್ ಹೆಣ್ಮಕ್ಳಿಗೆ ಅನಿಸುತ್ತೆ. ಸಲಿ ಬೇಗ ಮುಗ್ದೋಗ್ತಾಯಿತ್ತು ನೋಡಿ. ದೀಪ ಇನ್ನೂ ಉರಿತಾ ಇದೆ. ಬಟ್ ಇವಾಗ ಫಸ್ಟ್ ನನ್ನ ಮಗಳಿಗೆ ಮುಗಿತಾ ಇದೆ, ಆಮೇಲೆ ನನ್ನ ಮಗನಿಗೆ ಮುಗಿತಾ ಇದೆ. ನನಗೆ ಇನ್ನೂ 1 ಮಂತ್ ರೆಸ್ಟ್ ಇಲ್ಲ. ಜೊತೆಗೆ ಸ್ವಲ್ಪ ಕಾಫಿ ವಿಕ್ಸ್ ನನ್ನ ಪಕ್ಕನೇ ಇದೆ. ಕಾಫಿ ಮಾಡಿ ಸ್ಟ್ರಾಂಗಾಗಿ 3 ಜನನು ಕಾಫಿ ಕುಡ್ಕೊಂಡು ಇನ್ನು ಓದ್ಕೊಳ್ಳೋದು ಬರ್ಕೊಳ್ಳೋದು, ಇನ್ನು ಮಲ್ಕೊಳ್ಳೋದು ಏನಿದ್ರು 10:30 11 ಗಂಟೆ ಮಾತು. ಬೆಳಗ್ಗೆಯಿಂದ ಸ್ವಲ್ಪನೂ ರೆಸ್ಟ್ ಇಲ್ಲ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್ ಮೀ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಟಾಟಾ, ಬಾಯ್ ಬಾಯ್, ಲವ್ ಯು.